ಇತಿಹಾಸದಲ್ಲಿ ಭಯಾನಕವಾದಂತಹ ಘಟನೆಗಳು ನಡೆದಿದೆ, ಭಯಾನಕವಾದಂತಹ ರಹಸ್ಯಗಳು ನಡೆದಿದೆ. ಆದ್ರೆ ಈಗ ನಾನು ಹೇಳುವಂತಹ ಕಥೆನ ನೀವು ಹಿಂದೆ ಕೇಳಿರ್ಲಿಲ್ಲ, ಮುಂದೆ ಕೇಳೋದು ಇಲ್ಲ, ಮುಂದೆ ಯಾವಾಗಲೂ ಕಾಣೋದು ಇಲ್ಲ. ಈಗ ನಾನು ಹೇಳ್ತಾ ಇರುವಂತಹ ಕತೆ ಯಾವುದು ಅಂತಂದ್ರೆ, ಯೋಚನೆ ಮಾಡಿ, ಯಾರಾದ್ರೂ ಬಂದು ನಿಮ್ ಮುಂದೆ ಡಾನ್ಸ್ ಮಾಡಕ್ ಶುರು ಮಾಡಿದ್ರೆ ನೀವು ಏನ್ ಅನ್ಕೋತೀರಾ? ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾಡ್ತಿರ್ಬೋದು ಅಂತ ಸ್ಟಾರ್ಟಿಂಗ್ ಅಲ್ಲಿ ಅನ್ಕೋತೀರಾ. ಆದ್ರೆ ಜಸ್ಟ್ ಯೋಚನೆ ಮಾಡಿ, ಅವ್ರು ಡಾನ್ಸ್ ಮಾಡ್ತಾ ಮಾಡ್ತಾ ಅವ್ರು ಸಾಯೋ ತನಕ ಹಾಗೆ ಡಾನ್ಸ್ ಮಾಡ್ತಾ ಇದ್ರೆ, ಇದನ್ನೇ 15th century's ಬಿಗ್ಗೆಸ್ಟ್ ಮಿಸ್ಟ್ರಿ, ದ ಡಾನ್ಸಿಂಗ್ ಪ್ಲೇಗ್ ಅಂತ ಕರೀತಾರೆ. ಇದ್ರ ಬಗ್ಗೆ ಇನ್ನೂ ಮಾಹಿತಿ ನಾನು ಕೊಡ್ತೀನಿ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಘಟನೆ ಶುರುವಾಗಿದ್ದು ಯಾವಾಗ ಅಂತಂದ್ರೆ 1518 ಜುಲೈ ತಿಂಗಳಲ್ಲಿ ಒಬ್ಬ ಮಹಿಳೆ ಫ್ರೌ ಟ್ರಾಫಿ ಅನ್ನೋಳು ರಸ್ತೆ ಮೇಲೆ ದಿಢೀರ್ ಅಂತ ಬಂದು ಕುಣಿಯಕ್ಕೆ ಶುರು ಮಾಡ್ತಾಳೆ. ಹುಚ್ಚಿ ತರ ಕುಣಿಯಕ್ ಶುರು ಮಾಡ್ತಾಳೆ. ಯಾವ ರೀತಿ ಕುಣಿಯಕ್ ಶುರು ಮಾಡ್ತಾಳೆ ಅಂತಂದ್ರೆ ನಿಲ್ಸೋದೇ ಇಲ್ಲ. ಆದ್ರೆ ವಿಚಿತ್ರ ಏನು ಅಂತಂದ್ರೆ, ಅವಳು ಡಾನ್ಸ್ ಶುರು ಮಾಡಿದಾಗ ಅವಳ ಮುಖದಲ್ಲಿ ಯಾವುದೇ ರೀತಿಯಾದಂತ ಖುಷಿ ಇರಲಿಲ್ಲ, ಬರೀ ನೋವಿತ್ತು. ಈಕೆನ ನೋಡಿದವರು ಅವಳನ್ನ ಜಾಯ್ನ್ ಆಗ್ತಾರೆ. ಜಾಯ್ನ್ ಆಗೋದಲ್ದೆ ಅವಳ ಜೊತೆ ಕುಣಿಯಕ್ ಶುರು ಮಾಡ್ತಾರೆ. ಎಷ್ಟು ಕುಣಿತಾರಂತಂದ್ರೆ ಹಗಲು ರಾತ್ರಿ ಒಂದು ವಾರದೊಳಗಡೆ ಆಲ್ರೆಡಿ ಅವಳ ಜೊತೆ 30-40 ಜನ ಸೇರ್ಕೊಂಡು ಕುಣಿತಾ ಇರ್ತಾರೆ. ತಿಂಗಳುಗಳು ಕಳೆಯುತ್ತೆ. 400-500 ಜನ ಎಲ್ಲಾರು ಸೇರ್ಕೊಂಡು ಅವಳ ಜೊತೆ ಕುಣಿಯಕ್ ಶುರು ಮಾಡ್ತಾರೆ. ಹಗಲು ರಾತ್ರಿ ಕುಣಿದಿರೋದ್ರಿಂದ ಅವ್ರ ಕಾಲು ಎಷ್ಟು ದಣದಿರುತ್ತೆ ಅಂತಂದ್ರೆ ಅದರಿಂದ ರಕ್ತ ಬರ್ತಾ ಇರುತ್ತೆ. ಆದ್ರೆ ಇವ್ರು ಯಾರ ಮುಖದಲ್ಲೂ ಖುಷಿ ಇರೋದಿಲ್ಲ, ಬರೀ ದುಃಖ ಇರುತ್ತೆ. ಕುಣಿತಾ 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 ಜನರಿಗೆ ಹಾರ್ಟ್ ಅಟ್ಯಾಕ್ ಬರೋಕ್ ಶುರು ಆಗುತ್ತೆ. ಕೆಲವ್ರಿಗೆ ಸ್ಟ್ರೋಕ್ ಬರುತ್ತೆ. ಪ್ರತಿದಿನ 15 ಜನ ಹಂಗೆ ಸಾಯ್ತಾ ಇರ್ತಾರೆ. ಅಲ್ಲಿನ ರಾಜನ್ಗೆ ಈ ವಿಷಯ ಗೊತ್ತಾಗತ್ತೆ. ವೈದ್ಯರನ್ನ ಕರ್ಸ್ತಾನೆ, ಟೆಸ್ಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ. ಆದ್ರೆ ಈ ಕಾಯಿಲೆ ಏನಿಂದ ಬಂದಿದೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ರಾಜ ಏನ್ ಹೇಳ್ತಾನೆ ಅಂತಂದ್ರೆ, ಇವ್ರು ಕುಣಿತಾ ಕುಣಿತಾ ಸಾಯ್ಲಿ ಬಿಡಿ, ಅಥವಾ ಇವ್ರು ಕುಣಿದು ಸುಸ್ತಾಗಿ ಅವರೇ ನಿಲ್ಲಿಸ್ತಾರೆ ಅಂತಂದ. ಅವ್ರ ಮನಸ್ಸಿನಲ್ಲಿ ಒಂದು ಐಡಿಯಾ ಬಂತು, ಹೇಗಿದ್ರು ಇವ್ರು ಕುಣಿತಾ ಇದಾರಲ್ವಾ, ಅದಕ್ಕೆ ಒಂದು ಸ್ಟೇಜ್ ನ ಮಾಡೋಣ ಅಂತ ಇವ್ರು ಒಂದು ಸ್ಟೇಜ್ ನ ಹಾಕೊಡ್ತಾರೆ. ಆ ಸ್ಟೇಜ್ ನಲ್ಲಿ ಮ್ಯೂಸಿಷಿಯನ್ಸ್ ನ ಕೂಡ ಕರ್ಕೊಂಡ್ಬಂದು ಕೂರಿಸ್ತಾರೆ. ಆದ್ರೆ ಇದು ಸಿಚುವೇಶನ್ ನ ಇನ್ನೂ ವರ್ಸ್ ಮಾಡುತ್ತೆ. ಆ ಕಾಯಿಲೆ ಅಲ್ಲಿಗೆ ನಿಲ್ಲುತ್ತೆ. ಸ್ವಲ್ಪ ದಿವಸ ಆದ್ಮೇಲೆ ಈ ಕಾಯಿಲೆಗೆ ಏನಾಯ್ತು ಅಥವಾ ಜನರಿಗೆ ಏನಾಯ್ತು, ಕುಣಿತಾ ಇದ್ದವ್ರು ಸರಿ ಹೋದ್ರ, ಆ ಊರಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ನಮ್ಗೆ ಯಾವ್ದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಆದ್ರೆ ನಮಗ್ ಗೊತ್ತಾಗಿರೋದು ಏನು ಅಂತಂದ್ರೆ, ಈ ವಿಷಯನ 1518 ಡಾಕ್ಯುಮೆಂಟ್ ಮಾಡಿದ್ರು ಅಂತ. ಆದ್ರೆ ಇದು 1518 ಮುಂಚೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಈ ತರ ಘಟನೆಗಳು ನಡೆದಿದೆ ಅನ್ನೋದು ಅಚ್ಚರಿ ವಿಷಯ. ಕೆಲವು ಸೈಂಟಿಸ್ಟ್ ಗಳ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ, ಇದು ಸೈಕಾಲಜಿಕಲ್ ಡಿಸಾರ್ಡರ್ ಆಗಿರ್ಬೋದು ಅಂತ, ಸ್ಟ್ರೆಸ್ ಇಂದ ಆಗಿರ್ಬೋದು ಅಥವಾ ಹೆಲೂಸಿನೇಷನ್ ಇಂದ ಆಗಿರ್ಬೋದು ಈ ಕಾಯಿಲೆ ಬಂದಿರ್ಬೋದು ಅಂತ ಕೆಲವರು ಪ್ರಿಡಿಕ್ಟ್ ಮಾಡ್ತಾರೆ. ಆದ್ರೆ ಇನ್ನು ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಊಟ ಮಾಡ್ತಿದ್ದಂತಹ ಧಾನ್ಯಗಳಲ್ಲಿ ಎರ್ಗೋಟ್ ಅನ್ನುವಂತಹ ಒಂದು ಫಂಗಸ್ ನ ಪ್ರಭಾವದಿಂದ ಅವರು ಈ ರೀತಿ ಡಾನ್ಸ್ ಮಾಡ್ತಾ ಇದ್ರು ಅನ್ನೋಂಥದ್ದು ಕೆಲವರ ವಾದ. ನಿಮ್ಗೇನಾದ್ರೂ ಈ ವಿಷಯದ ಬಗ್ಗೆ ಅಥವಾ ಇದ್ರ ಬಗ್ಗೆ ಮಾಹಿತಿ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ